ಫ್ರೂಸ್ಟ್. ಮಾರ್ಸೆಲ್ ಫ್ರೂಸ್ಟ್ ಅವರು 1871ರಲ್ಲಿ ಫ್ರಾನ್ಸ್ನಲ್ಲಿ ಜನಿಸ್ತಾರೆ. ಚಿಕ್ಕ ವಯಸ್ಸಿನಿಂದ ಅವರಿಗೆ ಬರೆಯೋದ್ರಲ್ಲಿ ಆಸಕ್ತಿ ಇರುತ್ತೆ. ತಮ್ಮ 38ನೇ ವಯಸ್ಸಿನಲ್ಲಿ ಈ ಕಾದಂಬರಿಯನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ಸುಮಾರು 13 ವರ್ಷಗಳ ಕಾಲ 7 ವಾಲ್ಯೂಮ್ಗಳನ್ನು ಒಳಗೊಂಡಂತಹ ಒಂದು ಬೃಹತ್ ಕಾದಂಬರಿ ಇದು. ಇದನ್ನು ಅವರು ಬರಿತಾ ಮೊದಲ 4 ವಾಲ್ಯೂಮ್ಗಳನ್ನ ಪಬ್ಲಿಷ್ ಮಾಡಿದ್ರು. ಇನ್ನು 3 ವಾಲ್ಯೂಮ್ನ ಡ್ರಾಫ್ಟ್ ಮತ್ತು ಅದನ್ನು ಪ್ರೂಫ್ ನೋಡ್ತಾ ಇರಬೇಕಾದ್ರೆ ಅವರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ನ್ಯೂಮೋನಿಯಾ ಪ್ರಾಬ್ಲಮ್ ಬರುತ್ತೆ. ಕೊನೆಯ 3 ವಾಲ್ಯೂಮ್ಗಳು ಪಬ್ಲಿಷ್ ಆಗೋದಕ್ಕೆ ಮೊದಲೇ ಅವರು ಅನ್ಫಾರ್ಚುನೇಟ್ಲಿ ತೀರೋಗ್ತಾರೆ. ಅವರ ಮರಣದ ನಂತರ ಅವರ ತಮ್ಮ ರಾಬರ್ಟ್ ಅನ್ನೋರು ಆ 3 ವಾಲ್ಯೂಮ್ಗಳನ್ನ ಎಡಿಟ್ ಮಾಡಿ ಪಬ್ಲಿಷ್ ಮಾಡ್ತಾರೆ. ಈ ಕಾದಂಬರಿಯನ್ನು C.K. ಸ್ಕಾಟ್ ಮಾನ್ಕ್ರಿಫ್ ಅನ್ನೋರು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ. 1922ರಿಂದ